ಮನುಷ್ಯನ ಕಣ್ಣಿಗೆ ಮರನೇ ಮುರಿದು ಬೀಳುತ್ತಂತೆ. ಕಲ್ಲೇಟಿಗಿಂತ ಕಣ್ಣೇಟು ತುಂಬಾ ಕೆಟ್ಟದಂತೆ. ಈ ರೀತಿ ಮಾತುಗಳನ್ನ ನೀವು ತುಂಬಾ ಜನರ ಬಾಯಲ್ಲಿ ಕೇಳಿರ್ತೀರಾ. ಸುಮಾರು ಜನ ಆಸೆ ಕನಸುಗಳನ್ನ ಕಟ್ಟಿ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಸಣ್ಣದೋ ದೊಡ್ಡದೋ ಯಾವ್ದೋ ಒಂದು ವ್ಯಾಪಾರ ಶುರು ಮಾಡ್ಬೇಕು, ಹೀಗೆ ಯಾವ್ದೇ ಕೆಲಸ ಆಗ್ಲಿ ಅಥವಾ ಯಾವ್ದೇ ಫೀಲ್ಡ್ ಆಗ್ಲಿ, ನನ್ನ ಜೀವನಕ್ಕೋಸ್ಕರ, ನನ್ನ ನಂಬಿರೋರ್ಗೋಸ್ಕರ ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೇಬೇಕು ಅಂತ ಅಲ್ಲೋ ಇಲ್ಲೋ ಕಾಡಿ ಬೇಡಿ ಸಾಲಗಳನ್ನ ಮಾಡಿ ಚಿನ್ನಗಳನ್ನ ಅಡ ಇಟ್ಟು ನಿಮ್ ಜೀವನಕ್ಕೆ ಏನೋ ಒಂದ್ ದಾರಿ ಮಾಡ್ಕೋಬೇಕು ಅಂತ ಹೋಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಅದು ತುಂಬಾ ಚೆನ್ನಾಗೇ ನಡೆಯುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಫುಲ್ ಡಲ್ ಆಗ್ಬಿಡುತ್ತೆ. ಅಥವಾ ನಾವು ಮಾಡಕ್ ಕೊಟ್ಟಿರುವಂತ ಕೆಲಸ ಸಡನ್ ಆಗಿ ಹಲವಾರು ಕಾರಣಗಳಿಂದ ನಿಂತೋಗುತ್ತೆ. ಗುರು, ನನ್ನ ಕೆಲ್ಸನ ತುಂಬಾ ಶ್ರಮ ಪಟ್ಟು ಹಾರ್ಡ್ ವರ್ಕ್ ಇಂದ ಶಿಸ್ತಿನಿಂದ ಮಾಡ್ತಿದೀನಿ, ಆದ್ರೂ ಕೂಡ ಕೆಲಸ ಕೈ ಹಿಡಿತಿಲ್ಲ. ಅಥವಾ ನನ್ಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇದೆ ಆದ್ರೆ ಮಾಡಕ್ ಆಗ್ತಿಲ್ಲ. ಒಂಥರ ನನ್ಗೆ ಕೆಲಸ ಮಾಡಕ್ ಹೋದಾಗೆಲ್ಲ ನನ್ಗೆ ಆಲಸ್ಯ ಆಗುತ್ತೆ. ಈ ರೀತಿ ಎಲ್ಲ ಆದ್ಮೇಲೆ ನಿಮ್ ತಲೆಗೆ ಹಲವಾರು ಯೋಚನೆಗಳು ಬರ್ತವೆ. ನಾನ್ ಮಾಡೋ ಕೆಲ್ಸಕ್ಕೆ ಯಾರ್ದೋ ತುಂಬಾ ಕೆಟ್ಕೊಂಡ್ ಬಿದ್ದಿರ್ಬೇಕು, ಅಥವಾ ನಮ್ಗೆ ಆಗದಿರೋರು ಯಾರೋ ನಮ್ಗೇನೋ ಮಾಡ್ಸಿರ್ಬೋದೇನೋ. ಈ ರೀತಿ ಯೋಚನೆ ನಿಮ್ ತಲೆಯಲ್ಲಿ ಬಂದಿದ್ರೆ ಅಂತವ್ರಿಗೆ ಈ ವಿಡಿಯೋಲಿ ಒಂದು ಸೊಲ್ಯೂಷನ್ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಕೊಳ್ಳೇಗಾಲದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರೋ ಕುರುಬನಕಟ್ಟೆ ಕ್ಷೇತ್ರ. ಇಲ್ಲಿ ಚೆನ್ನಯ್ಯ ಹಾಗೂ ಲಿಂಗಯ್ಯನವರ ಗದ್ಗೆ ಇದೆ. ಇಲ್ಲಿಗೆ ಬಂದು ನೀವು 3 ಅಮಾವಾಸ್ಯೆ ಹಾಗೂ 3 ಹುಣ್ಣಿಮೆ ಕಂಟಿನ್ಯೂಸ್ ಆಗಿ ಕಟ್ಟೋಡ್ಸೋದ್ರಿಂದ ಅಂದ್ರೆ ತಡೆ ಓಡಿಸೋದ್ರಿಂದ ನಿಮ್ಗೆ ಆಗ್ತಿರುವಂತ ಅಡೆತಡೆಗಳೆಲ್ಲ ಪರಿಹಾರ ಆಗೋಕೆ ಶುರು ಆಗುತ್ತೆ. ನಿಮ್ಮ ಎಲ್ಲ ಕೆಲಸ ಹಾಗೂ ವ್ಯಾಪಾರಗಳೆಲ್ಲ ಚೆನ್ನಾಗಾಗೋಕೆ ಶುರು ಆಗುತ್ತೆ. ಇಲ್ಲಿ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಬ್ಬಗಳ ದಿನಗಳಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಪ್ರತಿ ಸೋಮವಾರ ಶುಕ್ರವಾರ ತಡೆ ಹೊಡಿತಾರೆ. ಆದ್ರೆ ನಾನು ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಏನಕ್ಕೆ ಹೇಳ್ದೆ ಅಂತಂದ್ರೆ ಆ ದಿನ ತುಂಬಾ ಪವರ್ ಇರುತ್ತೆ. ಹಾಗೂ ಇಲ್ಲಿ ಪ್ರತಿ ವಾರನೂ ಕೂಡ ಜಾತ್ರೆ ರೀತಿಯಲ್ಲಿ ಜನಗಳು ಸೇರ್ತಾರೆ. ಹಾಗೂ ಹಲವಾರು ಹರಕೆ, ದೇವ್ರ ಸಭೆ, ಈ ರೀತಿ ಫಂಕ್ಷನ್ಗಳನ್ನ ಇಲ್ಲಿ ಮಾಡ್ತಾರೆ. ಹೋಗಿ ಆದಷ್ಟು ಬೇಗ ನಿಮ್ಮ ಕಷ್ಟನೆಲ್ಲ ಕಳ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡಿ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಿಮ್ಗಾದಂತ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ. ಇದೇ ರೀತಿ ಇನ್ಫಾರ್ಮೇಶನ್ ಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನನ್ನ ಫಾಲೋ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ.